ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ ಮನುಷ್ಯನಿಂದನೂ ಸಾಧ್ಯ ಇಲ್ಲ, ಯಾವ ಸರ್ಕಾರದಿಂದನೂ ಸಾಧ್ಯ ಇಲ್ಲ. ತಿಳ್ಕೊಂಡು ಕುಮಾರಸ್ವಾಮಿ ಅವ್ರು ಹೇಳಿದ್ರಪ್ಪ, ಗೌರ್ನರ್ ಅವ್ನು ಯಾವನು ಪಕ್ಕದಲ್ಲಿ ವಿಜೇಂದ್ರ ಕೂತ್ಕೊಂಡೆ ಏನ್ ಮಾಡ್ತಿದ್ರಂತೆ, ಅಲ್ಲಿ ಕಿಸ್ಕೊಂಡು ಕೂತ್ಕೊಂಡಿದ್ರು. ನಾಚಿಕೆ ಆಗಲ್ಲ ಅವನಿಗೆ? ಈಗ ಮಾಡಿಲ್ಲ ಅಂದ್ರೆ ಏನ್ ಪ್ರಶ್ನೆ ಇರ್ತಿತ್ತು? ಅಲ್ಲ, ಓನ್ಲಿ ಫಾರ್ ಅಧಿಕಾರಿಗಳನ್ನ ಮಾತ್ರ ಹೊಣೆ ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ತೀರ್ಮಾನ ತನಿಖೆ ಆಗ್ಬೇಕಲ್ವಾ? ಈಗ ನಾನೇ ಒಬ್ಬ ಸಚಿವನಾಗಿ ಅದ್ರ ಬಗ್ಗೆ ನಾನು ಏನೇ ಮಾತಾಡಿದ್ರು ತಪ್ಪಾಗುತ್ತೆ. ನಾನು ಕೇಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಈಗ CIDನೋ CODನೋ ಏನೋ ತನಿಖೆ ನಡೀತಾ ಇದೆ, ಅವ್ರಿಗೆ ಬಿಟ್ಬಿಡಿ, ಅವ್ರು ಮಾಡಲಿ. ಸರಿನೋ ತಪ್ಪು ಅಲ್ಲಿ ಗೊತ್ತಾಗ್ತದೆ. ಅಲ್ಲ, ಜನಪ್ರತಿನಿಧಿಗಳಿಗೆ ಆದ್ರೆ CID ಎನ್ಕ್ವೈರಿ ಆದ್ಮೇಲೆ ಕ್ರಮ ಆಗಬೇಕು. ಈಗ ಅಧಿಕಾರಿಗಳಿಗೆ ಯಾವುದೇ ತನಿಖೆ ಮುಂದಾನೆ ಇನ್ವಾಲ್ವ್ ಇದ್ರೂ ಕೂಡ ಆಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆ ನಡೆಯುತ್ತೆ. ಅಲ್ಲ, ಅವರಿಗೆ ತನಿಖೆ ಆದ್ಮೇಲೆ ಅಂತ ಹೇಳ್ತೀರಿ, ಅಧಿಕಾರಿಗಳಿಗೆ ಏಕಾಏಕಿ ಕ್ರಮ ಕಾನೂನು ನಿಭಾಯಿಸೋರು ಯಾರು? ಜನಪ್ರತಿನಿಧಿಗಳ ಇಲ್ಲಾಂದ್ರೆ ಅಧಿಕಾರಿಯವರು. ಆ ಸಿಸ್ಟಮ್ನ ಫಸ್ಟ್ ಮಾಡ್ತಾರೆ ಯಾವಾಗಲೂ ಅಷ್ಟೇ. ಹಂಗಂದ ತಕ್ಷಣ ಜನಪ್ರತಿನಿಧಿಗಳು ತಪ್ಪು ಮಾಡ್ಯಾರ ಇಲ್ಲ, ಅದಕ್ಕೆ ಈಗ ನಮ್ಮ ಅಪ್ಪರ ಮೇಲೂ ಕೇಸ್ ಇದ್ವು. ಅವಾಗೇನು ಹಾಗೆ ಎಲ್ಲ ನಡೆದೇ ಹೋಗ್ಬಿಡುತ್ತಾ? ಇಲ್ಲ, ನಾವು ಫೇಸ್ ಮಾಡಿದ್ವಿ. ಆ ಥರ ಕಾನೂನನ್ನ ಫೇಸ್ ಮಾಡಬೇಕಾಗುತ್ತೆ, ಕಾನೂನು ಗಟ್ಟಿ ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಮಾನ್ಯ ಸಿದ್ದರಾಮಯ್ಯವರು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ ಇರ್ತಕ್ಕಂಥದ್ದು. ಕೆಲವು ಮಾಧ್ಯಮದಲ್ಲಿ ಹೇಳಿದ್ರು, ಎಲ್ಲ ಮೇಜು ತಟ್ಟುಬಿಟ್ರು, ಹಂಗೆ ಹೇಳ್ಬಿಟ್ರು, ಏನೂ ಆಗಿಲ್ಲ. ಎಲ್ಲರಿಗೂ ಅವಕಾಶ ಕೊಟ್ಟರು, ನಿಮ್ಮ ಭಾವನೆಗಳನ್ನು ಹೇಳಿ ಅಂತ. ಅದನ್ನು ಈ ಸಂದರ್ಭದಲ್ಲೂ ಅಷ್ಟೇ, ಯಾವುದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತಾರೆ. ನಾವೆಲ್ಲ ಹೇಳಿದ್ಮೇಲೆ ಅವ್ರ ತೀರ್ಮಾನಕ್ಕೆ ನಾವು ಬಿಡಬೇಕಾಗುತ್ತೆ. ಯಾಕೆಂದರೆ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಆಗೋದ್ರಿಂದ ಅವ್ರು ಏನು ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಅವ್ರು ತಗೊಳ್ತಾರೆ. ಹೇಳ್ತಾರೆ ಸಿಂಧೂರ್ದು ಎಷ್ಟು ಜನರನ್ನ ತೆಗೆದ್ರೆ ಇವತ್ತವರೆಗೂ ಆ್ಯಕ್ಷನ್ ಇಲ್ಲ ರೀ. ಅದು ಯಾವುದೋ ಗುಜರಾತಲ್ಲ ಎಲ್ಲ ಬಿಲ್ಡಿಂಗ್ ಬಿದ್ದೋಯ್ತು, ಇವತ್ತವರೆಗೂ ಆ್ಯಕ್ಷನ್ ಇಲ್ಲ. ಕುಂಭಮೇಳ ಎಷ್ಟೋ ವರ್ಷದಿಂದ ರೆಡಿ ಮಾಡ್ಕೊಂಡು ಎಲ್ಲ ಮಾಡಿ ಸ್ಟ್ಯಾಂಪಿಡ್ ಹಾಕಿ. ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ ಮನುಷ್ಯನಿಂದನೂ ಸಾಧ್ಯ ಇಲ್ಲ, ಯಾವ ಸರ್ಕಾರದಿಂದನೂ ಸಾಧ್ಯ ಇಲ್ಲ. ತಿಳ್ಕೊಂಡು ಇದರಂಥ ಘಟನೆಗಳು ಆಗಬಾರ್ದು. ಇದೆಲ್ಲ ಒಂಥರ ಕರ್ನಾಟಕಕ್ಕೆ ಒಂಥರ ಚುಕ್ಕೆ ಇದ್ದಂಗೆ. ಚುಕ್ಕೆ ಅಂದ್ಕೊಂಡು ಎದ್ಬಿಟ್ಟು ಹೋಗೋಕ್ಕೂ ಆಗಲ್ಲ. ಯಾಕೆಂದರೆ ಆ ನೋವನ್ನು ನಾವು ಅಲ್ಲಿ ಇದ್ದಾಗಲೇ ನಾವು ಅದು ಅನುಭವಿಸ್ತಾ ಗೊತ್ತಾಗ. ನನಗೂ ಒಬ್ಬ ಮಗ ಇತ್ತು, ಹೆಂಗಾಗುತ್ತೆ ಅನ್ನೋದು ನಮಗೂ ಗೊತ್ತಿದೆ. ಆಗಬಾರ್ದಾಗಿ ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ನಾನು ಸಿದ್ದರಾಮಯ್ಯ ಅಂತ ಪ್ರಶ್ನೆ ಮಾಡದೇ ಇದ್ದೆ ಒಳ್ಳೆಯದು. ಪ್ರಶ್ನೆ ಮಾಡಿ, ಏನು ತಪ್ಪೇನಲ್ಲ. ಆದರೆ ಕಾನೂನು ರೀತಿಯಲ್ಲಿ ಹೋಗೋದು ಮುಂದೆ ಒಳ್ಳೇದು ಅಂತೇಳಿ BJP ಅವ್ರು ಹೇಳ್ತಾರೆ ಅಂತ ಉತ್ತರ ಕೇಳೋದಕ್ಕೆ ಕುಮಾರಸ್ವಾಮಿ ಅವ್ರು ಹೇಳಿದ್ರಪ್ಪ, ಗೌರ್ನರ್ ಅವ್ನು ಯಾವನು ಪಕ್ಕದಲ್ಲಿ ವಿಜೇಂದ್ರ ಕೂತ್ಕೊಂಡೆ ಇದ್ರು ಏನು ಮಾಡ್ತಿದ್ರಂತೆ, ಅಲ್ಲಿ ಕಿಸ್ಕೊಂಡು ಕೂತ್ಕೊಂಡಿದ್ರು. ನಾಚಿಕೆ ಆಗಲ್ಲ ಅವರಿಗೆ? ಇವ್ರು ರೆಸಿಗ್ನೇಷನ್ ಕೇಳ್ತಾರಲ್ಲ, ನರೇಂದ್ರ ಮೋದಿ ಅವ್ರದ್ದು ಕೇಳಿದಾರ ಇವರು? ನಾನು ಇಷ್ಟು ಹೇಳ್ತೀನಿ, ನಾನು ಬಂದು ಡಿಸ್ಕಷನ್ಗೆ ನಾನು ಈಗ ಕೂತ್ಕೊಳ್ತೀನಿ, ಸ್ಟಾರ್ಟ್ ಮಾಡೋದು. ಯಾಕೆ ಪಹಲ್ಗಾಮ್ ವಿಚಾರ ಆಯ್ತು. ಒಬ್ಬರು ಹೆಣ್ಮಗಳು ಅವ್ರ ಯಜಮಾನ್ರನ್ನ ಕಳ್ಕೊಂಡ್ರು ಶಿವಮೊಗ್ಗದಲ್ಲಿ. ನಾನಿದ್ದೆ ಇಡೀ ದಿವಸ ಅವ್ರ ಮನೇಲಿ ನಾವಿದ್ವಿ. ನಾ ಕೇಳ್ತೀನಿ, 2 ವರ್ಷ ಕೋವಿಡ್ ಟೈಮಲ್ಲಿ ಇವ್ರಿಗೆ ರಫೇಲಿಗೆ 36,000 ಕೋಟಿ ಕೊಡೋಕ್ಕಾಯ್ತು. ಯಾಕೆ ಸೋಲ್ಜರ್ಸ್ನ ಯಾಕೆ ತಗೊಳ್ಳಿಲ್ಲ ಅವರು? ರಿಕ್ರೂಟ್ಮೆಂಟ್ ಯಾಕೆ ಮಾಡಲಿಲ್ಲ? ಪ್ರಶ್ನೆ ಕೇಳಿದಾಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಗ್ತಾರೆ. ಕೋವಿಡ್ ಬಂದಾಗ ಕೋವಿಡ್ ಬರುತ್ತೆ ಹುಷಾರಾಗಿರ್ರಿ ಅಂದರೆ ಇವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಏಳಿಸ್ತಾರೆ. ಇಡೀ ದೇಶ ಒಂದಾಗ್ಲಿ ಅಂತ ನಡ್ಕೊಂಡು ಹೋದಾಗ ಹಗುರವಾಗಿ ಮಾತಾಡ್ತಾರೆ ಇವ್ರ ಬಗ್ಗೆ. ಇವ್ರ ಹಣೆ ಬರೋಕ್ಕೆ ಯಾರಾದ್ರೂ ಹೆಜ್ಜೆ ಇಟ್ಟಿದ್ರಲ್ರಿ ದೇಶ ಒಂದು ಮಾಡೋದಕ್ಕೆ? ಮಾನ ಮರ್ಯಾದೆ. ಆ ಅಶೋಕ್ ಲ್ಯಾಂಗ್ವೇಜ್ ನೋಡಿದೆ ನಾನು. ಏನು ಹಂಗೆ ಕುತ್ಕೊಂಡು, ಯಾಕೆ ಅಧಿಕಾರದಲ್ಲಿ ಇವ್ರು ಎಷ್ಟು ಅನ್ಯಾಯ ಮಾಡಿದ್ದಾರೆ? ಇವ್ರೇನಾರು ಪ್ರಶ್ನೆ ಕೇಳಿದಾರ? ನಾನು ಹೇಳ್ತಾ ಇದ್ದೀನಲ್ಲ, ವಾರ್ ಮಾಡ್ರಿ ಅಂತ. ಯಾರ ಟ್ರಂಪ್ ಬೇರೆ ದೇಶದ ಪ್ರಧಾನಿ, ನಮ್ಗೆ ಸಂಬಂಧ ಇಲ್ಲ. ಅವ ಪಾಕಿಸ್ತಾನ ಇಂಡಿಯನ್ ಹೋಲಿಕೆ ಮಾಡೇ ಬಿಟ್ಟ. ನಿಮ್ಮಿಬ್ಬರಿಗೂ ಕಾಮನ್ ಸೆನ್ಸ್ ಇದೆ ಅಂದ್ರೆ ನೀವೆಲ್ಲ ಇದ್ರದ್ರೊಳಗೆ ತಿಳ್ಕೊಳ್ಳಿ. ನಾನು ಒಬ್ಬನೇ ಅಲ್ಲ, ನಾನು ಮಾತಾಡ್ತಾ ಇರೋದು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಕಾಮನ್ ಸೆನ್ಸ್ ಅನ್ನಲ್ಲ. ಯಾವ ಸೆಂಟ್ರಲ್ ಮಿನಿಸ್ಟರ್ ಅದ್ರ ಬಗ್ಗೆ ಮಾತಾಡಿದ್ರು? ನಾವು ಹೇಳಿದ್ವಿ ತಾನೆ ವಾರ್ ಮಾಡಿ. ಯಾರು ವಾರ್ ಮಾಡಬೇಡ್ರಿ ಅಂತ ಹೇಳಿದ್ರೆ ಯಾರಾದ್ರು? ಯಾಕೆ BJP ಅವ್ರ ಅದ್ರ ಬಗ್ಗೆ ಮಾತಾಡೋದು? ಅನಾಹುತಗಳು ಈ ಥರ ಆಗಬಾರ್ದು. ಭಾಳ ದುರಂತ ಇಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಎರಚಾಟ ಕೈ ಬೆರಳು ತೋರಿಸೋದಿದೆಯಲ್ಲ, ಇವನ್ನೆಲ್ಲ ಬಿಡ್ಬೇಕಾಗುತ್ತೆ. ಅವರು ಕೂಡ ಅಧಿಕಾರ ಮಾಡಿದವರು ಕಾನೂನು ರೀತಿಯಲ್ಲಿ ಏನಿದೆ ಅದನ್ನು ಮಾಡ್ತಾರೆ. ಅದಕ್ಕೆ ನಮ್ಮ ಈಗ ನೀವು ಹೇಳಿದ್ರೆ ಹೈಕಮಾಂಡ್ ಕರೆದಿದ್ದಾರೆ. ಏನೋ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಬೋದು, ಅವಶ್ಯಕತೆ ಇದ್ರೆ ಮಾಡಬೇಕಾದ್ರೆ ತಗೊಳ್ಳಿ ಚರ್ಚೆ. ಅವ್ರಿಗೆ ಬಿಟ್ಟಿರೋದು, ಅವರೆಲ್ಲ ತಿಳುವಳಿಕೆ ಇರೋರು, ಕೊಟ್ಟಿರೋ ಕೆಲಸ ಮಾಡೋರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.